ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ಅತಿಥಿ ಬಗ್ಗೆ ಹೇಳಬೇಕು ಅಂತ ಹೇಳೋದಾದ್ರೆ, ರೇಷ್ಮೆ ಬೆಳೆಯುವಂತಹ ಬೆಳೆಗಾರರಿಗೆ ಆಶಾಕಿರಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಮಾತ್ರವಲ್ಲ, 350ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಉದ್ಯೋಗದಾತರಾಗಿದ್ದಾರೆ. ಮಾತ್ರವಲ್ಲ, ಕಳೆದ 4 ತಲೆಮಾರುಗಳಿಂದ ರೇಷ್ಮೆ ಸೀರೆಯ ನೇಯ್ಗೆಯ ನೇಕಾರರಾಗಿ ಹಲವು ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕಳೆದ 15 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೇಷ್ಮೆ ನೇಕಾರರು ಹಾಗೂ ಮಾಲೀಕರಾಗಿರುವಂತಹ KC ಗಿರೀಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಶ್ರೀ KC ಗಿರೀಶ್ ಕೈಮಗ್ಗ ರೇಷ್ಮೆ ಸೀರೆ ಉದ್ಯಮಿ, ರೇಷ್ಮೆ ನೇಕಾರರು ಮತ್ತು ಮಾಲೀಕರಾಗಿರುವ ಇವರು 4 ತಲೆಮಾರಿನಿಂದ ಬಂದ ಉದ್ಯಮವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ರೇಷ್ಮೆ ಬೆಳೆಗಾರರ ಕಷ್ಟ ಅರಿತಿದ್ದಾರೆ. ಕಳೆದ 15 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ತಂದೆ ಚಂದ್ರಯ್ಯನವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದು, ಪ್ರಸ್ತುತ ಕಲ್ಲೂರಿನ KV ಚಂದ್ರಯ್ಯ ರೇಷ್ಮೆ ಮಹಲ್ ಮಾಲೀಕರಾಗಿದ್ದಾರೆ. ರಾಜ್ಯದ ನಾನಾ ಭಾಗದಿಂದ ಹಾಗೂ ಹೊರ ರಾಜ್ಯಗಳಲ್ಲೂ KV ಚಂದ್ರಯ್ಯ ರೇಷ್ಮೆ ಮಹಲ್ ಸೀರೆಗಳು ಜನಪ್ರಿಯವಾಗಿವೆ. ಜೊತೆಗೆ 250ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಇವರ ಸಹೋದರ ಭೋಜರಾಜು ಕೂಡ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಧರ್ಮಪತ್ನಿ ರೂಪಾ ಗಿರೀಶ್ ಇವರ ಪಾಲಿಗೆ ಶಕ್ತಿಯಾಗಿ ನಿಂತಿದ್ದಾರೆ. ಕೊರೋನಾ ಸಮಯದಲ್ಲಿ ಜನಸೇವೆ, ಮದುವೆ ಆಗುವ ಜೋಡಿಗಳಿಗೆ ಧನ ಸಹಾಯ, ಸುಸಜ್ಜಿತ ಶಾಲೆ ನಿರ್ಮಾಣ ಮಾಡಿ ವಿದ್ಯಾದಾನ ಮಾಡ್ತಿದ್ದಾರೆ ಈ ಮಹಾನುಭಾವ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಸ್ವಲ್ಪ ನೇಕಾರರಿಂದ ಬಡತನದಿಂದ ಬಂದವನು, ಆದರೆ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಿ. ತುಂಬ ಸಂತೋಷ ಆಗುತ್ತೆ. ನನ್ನ ಸಕ್ಸಸ್ಗೆ ನನ್ನ ಶ್ರಮನೇ ಹೆಚ್ಚು ಕಾರಣ. ನಾನು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ ಎಲ್ಲದನ್ನು, ಹಾಗಾಗಿ ಇದೇ ಕಾರಣ. ಸರ್, ಇವತ್ತು ನಿಮ್ಮ ಉದ್ಯಮ ಅಂದಾಗ ಅಥವಾ ರೇಷ್ಮೆ ನೇಕಾರಿಕೆ ಅಂದಾಗ 4 ತಲೆಮಾರುಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀರಿ. ಅಂದರೆ ನಿಮ್ಮ ಹಿರಿಯರು ಮಾಡಿಟ್ಟಿದ್ದನ್ನು ಮುಂದುವರಿಸ್ಕೊಂಡು ಹೋಗೋದು ನಿಜಕ್ಕೂ ಕೂಡ ಅದೊಂದು ಸಾರ್ಥಕ ಭಾವವನ್ನು ಕೊಡುತ್ತೆ. ಅದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನುವಂಥ ಇಚ್ಛೆಗಳು ಕೂಡ ಇರುತ್ತೆ. ಬಟ್ ಇದರಲ್ಲಿ ಮೂಲದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಏನಾದರೂ ಒಂದು ಪ್ರೇರಣೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನು ಹೇಳ್ತೀರಿ ಸರ್? ನಮ್ಮ ತಾತನ ಕಾಲದಿಂದ 4 ತಲೆಮಾರು, ನಮ್ಮ ತಾತನ ಕಾಲದಿಂದ ಅವರೆಲ್ಲ ಸ್ವಲ್ಪ ಸ್ಮಾಲ್ ವೀವರ್ ಇದ್ರು. ಚಿಕ್ಕದಾಗಿ ಒಂದು ಅವ್ರ ಕುಟುಂಬಕ್ಕೆ ತಕ್ಕಂತೆ ಜೀವನ ಮಾಡ್ತಾ, ನಮ್ದು ದೇವಾಂಗ್ ಶೆಟ್ರು ಅಂತ ನಾವು, ನಮ್ಮ ಕುಲಕಸುಬಿದು, ನಮ್ಮ ಜನಾಂಗಕ್ಕೆ ಅಂತ ಬಂದಿರೋ ಕುಲಕಸುಬು. ನಾವು ಅದನ್ನೇ ಇಲ್ಲಿನ ತನಕನೂ ಅದನ್ನೇ ಮಾಡ್ತಾ ಬಂದಿದ್ದೀವಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಎಲ್ಲಾ ಬಡತನದಲ್ಲೇ ನಾವು ಬೆಳೆದಿರೋದು. ಈ ನಮ್ಮ ತಂದೆನೂ ತೀರಾ ಬಡತನ, ತುಂಬಾ ಬಡತನದಿಂದ ಅವ್ರ ಮಗ್ಗ ನೇಯ್ಕೊಂಡು ಕೂಲಿ ಮಾಡ್ಕೊಂಡು ಬೇರೆಯವ್ರ ಕಡೆ ಕೂಲಿ ಮಾಡಿ ಇದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಆದ್ಮೇಲೆ ನಾವು ಅವ್ರ ಕಷ್ಟ ಬಿದ್ದಿರೋದೆಲ್ಲ ತುಂಬಾ ನೋಡಿದೀವಿ. ಹೀಗಾಗಿ ನಾನು ಅವ್ರ ಕಷ್ಟ ಬಿದ್ದಿರೋದು ನೋಡಿದೀನಿ. ಬಟ್ ಅವ್ರು ನನಗೆ ಕಷ್ಟ ಕೊಡ್ಲಿಲ್ಲ, ನನ್ನ ಸ್ವಲ್ಪ ಓದಿಸಿದ್ರು. ಹಾಗಾಗಿ ನಾನು ಸ್ವಲ್ಪ ಇದನ್ನೇ, ನಮ್ಮ ತಂದೆ 300 ಮಗ್ಗ ಇತ್ತು ಅವ್ರದ್ದು. 300 ಮಗ್ಗಗಳು, 300 ಮಗ್ಗಗಳು. ಅದು ಹ್ಯಾಂಡ್ಲೂಮು, ಎಲ್ಲ ಮಜೂರಿ ಕೊಡೋದು, ಇದು ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅದರಲ್ಲಿ ನಮ್ಮ ತಂದೆ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ದುಡಿತಾ ಇದ್ರು, ಎಲ್ಲ ಶೋರೂಮ್ಗಳಿಗೂ ತಗೊಂಡೋಗಿ ಶಿವಮೊಗ್ಗ, ಮೈಸೂರು, ಮಂಡ್ಯ ಈ ಕಡೆ ಶೋರೂಮ್ಗಳಿಗೆಲ್ಲ ತಗೊಂಡೋಗಿ ಸಪ್ಲೈ ಕೊಟ್ಬಿಡೋರು. ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳು ಶೋರೂಮ್ಗಳಿಗೆ ಕೊಡೋರು. ಸ್ವಲ್ಪ ಆಂಧ್ರದಿಂದ, ತಮಿಳ್ನಾಡಿಂದ ಬಂದೆಲ್ಲ ನಮ್ಮ ಕಡೆಯಿಂದ ಖರೀದಿ ಮಾಡ್ತಾ ಇದ್ರು. ಈ ಬೆಂಗಳೂರಲ್ಲಿ ಮೇಜರ್ ಆಗಿ ನಾವು ಸಪ್ಲೈ ಕೊಡ್ತಾ ಇದ್ವಿ. ನಮ್ಮ ತಂದೆ ಬರೋರು ಎಲ್ಲ ಮುಟ್ಟು ಕಟ್ಕೊಂಡ್ಬರೋದು, ಇಲ್ಲಿ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ತಗೊಂಡೋಗೋದು, ನೇಕಾರಗಳಿಗೆಲ್ಲ ಕೊಡೋದು. ಹೀಗೆ ಈಗ ನಾನು ಒಬ್ಬನೇ ಅಲ್ಲ, ನಮ್ಮೂರಲ್ಲಿ ಸುಮಾರು ಜನ ಈ ಕೆಲಸಗಳ ಕಸುಬು ಮಾಡ್ತಾರೆ. ನಮ್ಮೂರಲ್ಲಿ ಕಲ್ಲೂರಲ್ಲಿ 1,000 ಮಗ್ಗಗಳಿದೆ ಕಲ್ಲೂರಿನಲ್ಲಿ. ನಾನು ಅದರಲ್ಲಿ ಸ್ವಲ್ಪ ಈಗ ಸ್ವಲ್ಪ ಜಾಸ್ತಿ ಇದಾಗಿದ್ದೇನೆ. ಸರ್, ನೀವು ತಂದೆಯವರು ಪಟ್ಟಂತ ಕಷ್ಟ ಕಾರ್ಪಣ್ಯಗಳನ್ನು ಹತ್ತಿರದಿಂದ ನೋಡಿದವರು ಕೂಡ ಹೇಗೆ ಅನಿಸ್ತಾ ಇತ್ತು ಅಂದರೆ, ಇದನ್ನ ಉದ್ಯಮವಾಗಿ ತಗೊಂಡ್ರೆ ಪ್ಲಸ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದೊಂದು ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ,
ಇದು ನಮ್ಮದು ಕುಲಕಸುಬು, ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ಥರದ ಭಾವನೆಗಳು ಬಂತು ಅಂತ ನಿಮಗೆ? ನಮ್ಮ ತಂದೆಯವರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಅಂದ್ರೆ ಒಬ್ರು ಕೂಲಿ ಮಾಡ್ತಾ ಇದ್ರು, ಒಬ್ಬರ ಮನೇಲಿ ಹೋಗಿ ಕೂಲಿ ಮಾಡಿ ನೇಕಾರಿಕೆ ಮಾಡ್ತಾ ಇದ್ರು. ನಮ್ಮ ಅಕ್ಕ ಅವ್ರಿಗೆ ಒಂದ್ಸರಿ ಜಾಂಡೀಸ್ ಕಾಯಿಲೆ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಅವ್ರನ್ನ ಪಕ್ಕದೂರಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಅಷ್ಟು ದುಡ್ಡಿರ್ಲಿಲ್ಲ. ಬಸ್ಸಲ್ಲಿ ಹೋಗ್ದೇನೆ ಅವರು ಇದು ಎತ್ಕೊಂಡೋಗಿ CS ಪುರ ಅಂತ ಇದೆ ನಮ್ಮೂರ ಪಕ್ಕ, ಅಲ್ಲೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಅವಾಗ ಅಷ್ಟು ಬಡತನ. ಅದಾದ್ಮೇಲೆ ಒಂಚೂರು ಮುಂದುವರೆದ್ರು. ಅದಾದ್ಮೇಲೆ ಮತ್ತೆ ಏಳು ಬೀಳು ಇದು ಬಿಸ್ನೆಸ್ ಅಲ್ಲಿ ತುಂಬಾ ಆಗೋಯ್ತು. ನಾನು ಅದನ್ನ ನೋಡ್ತಾ ಇದ್ವಿ ನಾವು ಮಕ್ಕಳಾಗಿದ್ದಾಗ. ಹಾಗಾದ್ರೆ ನಿಮ್ ಬಾಲ್ಯ ಬದುಕು ಎಲ್ಲ ಹೆಂಗಿತ್ತು? ಅಂದ್ರೆ ವಿದ್ಯಾಭ್ಯಾಸ ಎಲ್ಲ ಯಾವ ತರ ಪಡ್ಕೊಂಡ್ರಿ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು ಸರ್? ಮೂಲತಃ ಊರು ಕಲ್ಲೂರು, ಸೊ ಹೆಂಗಿತ್ತು ನಿಮ್ಮ ಬಾಲ್ಯ? ನಮ್ಮ ತಂದೆಯವರು KV ಚಂದ್ರಯ್ಯ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ರಾಜಕಾರಣದಲ್ಲೂ ಇದ್ರು. ಗ್ರಾಮ ಪಂಚಾಯತಿ ಮೆಂಬರು, ಪ್ರಧಾನರು, ಚೇರ್ಮನ್ರು ಇವೆಲ್ಲ ಆಗಿದ್ರು. ಹಾಗಾಗಿ ನನ್ಗೆ ಅಷ್ಟು ಕಷ್ಟ, ಮಕ್ಳಿಗೆ ಅವರು ಕಷ್ಟನೇ ಕೊಡ್ಲಿಲ್ಲ. ಚೆನ್ನಾಗಿ ಬೆಳೆಸಿದ್ರು ನಮ್ಮನ್ನ. ಅದು ಚೆನ್ನಾಗಿ ಅಂದ್ರೆ ಮೀಡಿಯಂ ಆಗಿ ಹಾಗೆ ಬೆಳೆಸಿದ್ರು. ಈಗ ನಾನು ಕೂಡ ಗ್ರಾಮ ಪಂಚಾಯತ್ ಗೊತ್ತಾಗ್ಬಾರ್ದು ಅಂತ ಬೆಳೆಸಿದ್ರು ಅವರು. ಅವ್ರದ್ದು ದೊಡ್ಡ ಗುಣ ಅಂತ ಅವ್ರನ್ನ ನೆನೆಸ್ಕೋತೀನಿ. ಈಗ ನಾನು ಅದಕ್ಕೆ ನನ್ನ ಶೋರೂಮ್ಗಳಿಗೆ ಅವ್ರದೇ ಹೆಸರಿಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಇಬ್ರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಈ ನಮ್ಮಣ್ಣ ಕೂಡ ಅದಾದ್ಮೇಲೆ ನಮ್ಮಣ್ಣ ಅವನು ಕೂಡ ಅದು ಸಾಕಾಗ್ಲಿಲ್ಲ ನಮ್ಮ ಅಪ್ಪಂದು ಸಂಪಾದನೆ ಅಂತ ಅವನು ಕೂಡ ಓದ್ ಬಿಟ್ಬಿಟ್ಟು PUC ಅರ್ಧಕ್ಕೆ ನಿಲ್ಲಿಸಿ ಅವನು ಬಂದು ಅವನು ದುಡ್ದ. ನೀವಿಬ್ಬರೇ ಮಕ್ಕಳು? ನಾವಿಬ್ರು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು. ಬಟ್ ಉದ್ಯಮ ಅಂದರೆ ಸರ್ ಅದು ಬಹಳ ಸವಾಲಿರುತ್ತೆ. ನೀವು ಹೇಳ್ತಿದ್ರಿ ನೇಯ್ಗೆ ಮಾಡೋದು, ಸೀರೆಗಳನ್ನು ತೊಗೊಂಡು ಶೋರೂಮ್ಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡೋದು. ಬಟ್ ಇಲ್ಲ, ನಾವೇ ಅದನ್ನು ಸಕ್ರಿಯವಾಗಿ ಮಾಡಬೇಕು ಅಂತ ಹೇಳಬೇಕಾದ್ರೆ ಪ್ಲಸ್ಸು ಮೈನಸ್ ಡೆಫಿನೆಟ್ಲಿ ಇರುತ್ತೆ. ಯಾವ ಥರದ ಸವಾಲುಗಳನ್ನು ನೀವು ಎದುರಿಸ್ತಾ ಬಂದ್ರಿ ಅಂತ ಹೇಳಿ? ಸವಾಲುಗಳು ಇದರಲ್ಲಿ ತುಂಬಾನೇ ಬರುತ್ತೆ ಮೇಡಮ್. ಸೀರೆ ತಯಾರು ಮಾಡೋದು ಅಷ್ಟು ಸುಲಭ ಅಲ್ಲ. ತಯಾರು ಮಾಡಬಹುದು, ಕಸಬಿದೆ ನಮ್ಮ ಕಡೆ. ರೇಷ್ಮೆ ಬೆಲೆ ಫ್ಲಕ್ಚುಯೇಷನ್ಸ್ ಇರುತ್ತೆ. ಕರೆಕ್ಟ್. ಈಗ 3 ತಿಂಗಳು ಇದ್ದಿದ್ದು ರೇಷ್ಮೆ ಬೆಲೆ 4,000, ಇವತ್ತು ಪ್ರೆಸೆಂಟ್ 6,000 per kg, 6,000 ರೂಪಾಯಿ ಆಗಿದೆ. ನಾವು ಸೀರೆ ಬೆಲೆಗಳು 500 rupees ಜಾಸ್ತಿ ಮಾಡಬೇಕು. 500 ಒಂದೇ ಸಾರಿ ಜಾಸ್ತಿ ಮಾಡಿದಾಗ ಹೆಣ್ಮಕ್ಳು ತಗೊಳಲ್ಲ. ಲಾಸ್ಟ್ ಮಂತ್ ಇದು ಇಷ್ಟಕ್ಕೆ ತಗೊಂಡೋಗಿದ್ದೀನಿ, ಈಗ ಇಷ್ಟ ಯಾಕ್ರಿ, ಹಾಗೆ ಹೀಗೆ ನೋಡಿ, ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಯೋಚನೆ ಮಾಡಲ್ಲ ಜನ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಲಾಸ್ ಬರುತ್ತೆ. ಈಗ ನಾನು ಶೋರೂಮ್ಗಳು ಸಪ್ಲೈ ಕೊಡ್ಬೇಕಾದ್ರೆ ಬೇಡಪ್ಪ ಇದು ಬೇಡಪ್ಪ ಅಂತ ಇರ್ತಾರೆ. ಜಾಸ್ತಿ ರೇಟ್ ಆದ್ರೆ ಬೇಡ 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 ಅಂತ ಇರ್ತಾರೆ. ಹೀಗಾಗಿ ನಮ್ದು ಅವಾಗ ಲಾಸ್ ಬರುತ್ತೆ. ಮುಂದಕ್ಕೆ ಬಂಡವಾಳ ಇರಲ್ಲ. ಈ ಸೀರೆ ಮಾರಾಟ ಆದ್ರೆ ಮತ್ತೆ ಬಂಡವಾಳ ಇರುತ್ತೆ. ರೇಷ್ಮೆ ತರಬಹುದು, ಮತ್ತೆ ಮಗ್ಗ ನಡೆಸಬಹುದು. ಈಗ ಶೋರೂಮ್ನವರು ಬೇಡ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಮತ್ತೆ ದುಡ್ಡು ಇರಲ್ಲ. ಅವಾಗ ತಗೊಳಪ್ಪ ಅಷ್ಟಕ್ಕೆ ಅಂತ ಕೊಡ್ಬೇಕಾಗುತ್ತೆ. ಒಂದ್ ಪರ್ ಸ್ಯಾರಿ ಒಂದು 500 rupees ಲಾಸ್ ಆಯ್ತು ಅಂದ್ರೆ ಮತ್ತೆ ಮಗ್ಗ ನಡ್ಸಕ್ಕಾಗಲ್ಲ. ನೀನ್ ಸ್ಟಾಪ್ ಮಾಡಪ್ಪ ಮಗ್ದವನ್ಗೆ ಹೇಳ್ತೀವಿ, ಮಗ್ಗ ನಿಲ್ಸಪ್ಪ ಅಂತ. ಹೀಗಾಗಿ ನಮ್ಮೂರಲ್ಲಿ ಸುಮಾರು ಕುಟುಂಬಗಳು ಗುಳೆ ಹೊರಟೋದ್ವಿ. 2,000 ಮಗ್ಗ ಇದ್ದಿದ್ದು ಈಗ 1,000ಕ್ಕೆ ಬಂದಿದೆ. ಈ ತಿಂಗಳಲ್ಲಿ ಮತ್ತೆ 300 ಮಗ್ಗ ಖಾಲಿಯಾಗಿದೆ, 700 ಮಗ್ಗಕ್ಕೆ ಬಂದಿದೆ, 700ಗೆ ಬಂತು. ರೇಷ್ಮೆ ಬೆಲೆ ಜಾಸ್ತಿ ಆಗುತ್ತಲ್ಲ, ಇದೇ ಕಾರಣ. ಸರ್ಕಾರ ಬೆಂಬಲ ಬೆಲೆ ಕೊಟ್ರೆ ಇದಕ್ಕೆ ಒಂಚೂರು ನಮಗೂ ಹೆಲ್ಪ್ ಆಗುತ್ತೆ, ರೈತರಿಗೂ ಹೆಲ್ಪ್ ಆಗಬೇಕು, ನಮಗೂ ಹೆಲ್ಪ್ ಆಗಬೇಕು. ನಾವೇ ಬದುಕಬೇಕು ಅಂತ ನಮ್ಗಿಲ್ಲ. ಖಂಡಿತ. ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗಬೇಕು, ನಮಗೂ ಹೆಲ್ಪ್ ಆಗಬೇಕು. ಈಗ ಸೀರೆಗಳ ತಯಾರಿ ಅಂದ್ರು ಸರ್, ಅದು ಈಗ ಹೆಣ್ಮಕ್ಳ ಮನಸ್ಥಿತಿ ಈ ಥರ ಬೇಕು ಆ ಥರ ಬೇಕು, ಸಹ ವೆರೈಟಿಗಳನ್ನು ಡೆಫಿನೆಟ್ಲಿ ಬಯಸ್ತಾನೆ ಇರ್ತಾರೆ. ಈಗ ನೀವು ರೇಟಿನ ಫ್ಲಕ್ಚುಯೇಷನ್ಸ್ ಹೆಂಗಾದರೆ ನಮ್ಮ ಮೇಲೆ ಹೆಂಗೆ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರಿ. ಈಗ ಡಿಸೈನು ಈಗ ಔಟ್ಡೇಟೆಡ್ ಆಗಿರುತ್ತೆ ಅಥವಾ ಮತ್ತು ಅದೇ ಥರದ್ದು ಬೇಕು, ಈ ಥರದ್ದೆಲ್ಲ ಡಿಮಾಂಡ್ಸ್ ಇರುತ್ತಲ್ಲ, ಆವಾಗ ನಿಮ್ಗೆ ಏನಾದರೂ ಫ್ಲಕ್ಚುಯೇಷನ್ಸ್ ಆಗುತ್ತಾ? ಹ್ಞೂ ಮೇಡಮ್, ನೋಡಿ ಹೆಣ್ಮಕ್ಳು ಈಗ ಬರೀ ಬೇರೆ ಹೆಣ್ಮಕ್ಳು ಅಂತ ಹೇಳ್ತಾರೆ, ನಮ್ಮನೆ ಹೆಣ್ಮಕ್ಳು ಕೂಡ ಹಾಗೇನೆ. ಅವ್ರು ಕೇಳೋದೇನು, ಲಾಸ್ಟ್ ಮಂತ್ ಬಂದಿರ್ತಾರೆ, ಈ ವರ್ಷಕ್ಕೆ ಈ ತಿಂಗಳು ಬಂದ್ಬಿಟ್ಟು ಹೊಸದು ಯಾವ್ದಾರು ಬಂದಿದ್ಯಾ ಸರ್ ಅಂತಾರೆ. ಒಂದೊಂದು ತಿಂಗಳಿಗೂ ನಾವು ಒಂದೊಂದು ಮಗ್ದಲ್ಲಿ ಹೊಸದಾಗಿ ಚೇಂಜ್ ಮಾಡಬೇಕು ಅಂದ್ರೆ 40,000 to 50,000 ಖರ್ಚು ಬರುತ್ತೆ. ನಾವು ಮೊದಲು ಹಾಕಿದ ಡಿಸೈನು 3 ತಿಂಗಳು 6 ತಿಂಗಳು 1 ವರ್ಷ 3 ವರ್ಷದ ತನಕ ಹೊಡೆದ್ರೆ ಅದು ಪ್ರಾಫಿಟ್. ಕರೆಕ್ಟ್. ಇಲ್ಲ ಅಂದ್ರೆ ಅದನ್ನ ಹಂಗೆ ಚೇಂಜ್ ಮಾಡ್ತಿದ್ದೀನಿ ಅಂದ್ರೆ 40,000 ರೂಪಾಯಿ ಒಂದ್ಸರಿ ಡಿಸೈನ್ ಖರ್ಚು ಬಂದ್ಬಿಡುತ್ತೆ ನಮ್ಗೆ. ಅವಾಗ ಲಾಸ್ ಆಗ್ಬಿಡ್ತೀವಿ. ತುಂಬಾ ಲಾಸ್ ಆಗೋಗ್ಬಿಡುತ್ತೆ. ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾವಾಗ್ಲೂ ಹೊಸ ಡಿಸೈನ್ ಕೊಡಕ್ಕಾಗಲ್ಲ. ನಮ್ದೇನಂದ್ರೆ 300 ಮಗ್ಗ ಅದಕ್ಕಿಂತ ಜಾಸ್ತಿ ನಾವು ಇಟ್ಕೊಂಡಾಗ ಹೊಸದು ಅದ್ರಲ್ಲೂ 50 ಮಗ್ಗ ಹೊಸದು ಹಾಕ್ಬೋದು, 50 ಹಳೇದೆಲ್ಲ ರಿಪೀಟ್ ಆಗ್ತಾ ಮುಂದುವರಿಸಬಹುದು. ಇದೊಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾನ್ಷನ್ ಮಾಡಿದ್ ಹೆಂಗೆ ಸರ್ ನೀವು? ಯಾಕಂತ ಹೇಳಿದ್ರೆ ಶೋರೂಮ್ಗಳನ್ನ ನೀವೇ ಮಾಡ್ತಾ ಹೋಗ್ತೀರಿ ಬೇರೆ ಬೇರೆ ಭಾಗಗಳಲ್ಲಿ, ಇದು ಹೆಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದಿರಿ ಅಂತ ಹೇಳಿ? ಇದಕ್ಕೆಲ್ಲ ಕಾರಣ ನಮ್ಮ ಮಿಸ್ಸಸ್ ಕೂಡ ನನ್ ಕೈ ಜೋಡಿಸಿದ್ದಾರೆ ಜಾಸ್ತಿ. ನಮ್ಮ ಮಿಸ್ಸಸ್ ರೂಪಾ ಅಂತ ಅವ್ರು ತುಂಬಾ ಕೈ ಜೋಡಿಸಿದ್ರು. ನಾನು ಹೊರಗಡೆ ಹೋದಾಗ, ಅಲ್ಲಿ ರಾ ಮೆಟೀರಿಯಲ್ ತರಕ್ ಹೋದಾಗ, ಅಲ್ಲಿ ಇಲ್ಲಿ ಆ ಶೋರೂಮ್ ಈ ಶೋರೂಮ್ ಭೇಟಿ ಆದಾಗ ಅವ್ರು ನಮ್ದು ಶೋರೂಮ್ ನ ನೋಡ್ತಾ ಇದ್ರು.
ಹೆಣ್ಮಕ್ಳೇ ಸೀರೆ ತೋರಿಸ್ತಾರೆ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ, ಅದು ಹೆಣ್ಮಕ್ಳಿಗೆ. ಹೀಗಾಗಿ ಅವಳು ಕೂಡ, ನನ್ನ ಹೆಂಡತಿ ಕೂಡ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ತುಂಬ. ಈಗ ಸರ್, ಈಗ ಸೀರೆ ನೇಯೋದು ಶೋರೂಮ್ಗಳಿಗೆ ಕೊಡೋದು ಅಂತಿತ್ತು, ಇವಾಗ ಶೋರೂಮ್ಗಳನ್ನೇ ನೀವು ಮಾಡಿದಿರಿ, ಎಲ್ಲೆಲ್ಲಿ ಮಾಡಿದಿರಿ ಅಂತ ಹೇಳಿ? ನಾನೀಗ ಕಲ್ಲೂರಿನಲ್ಲಿ ಒಂದು ದೊಡ್ಡ ಶೋರೂಮ್ ಮಾಡಿದ್ದೀನಿ ಮೇಡಮ್. ದೊಡ್ಡದು ಅಂದರೆ ತುಂಬ ದೊಡ್ಡದೇ ಇದೆ ಅಂತ ಎಲ್ಲ ಹೇಳ್ತಾರೆ, ಸ್ವಲ್ಪ ಪಬ್ಲಿಸಿಟಿ ಆಗಿದೆ. ಮತ್ತು ಇವಾಗ ಇನ್ನೂ ಸ್ವಲ್ಪ ಹಿಂದೆಗಡೆ ಎಲ್ಲ ಪಾರ್ಕಿಂಗು ಮತ್ತು ದೊಡ್ಡದಾಗಿ ಎಲ್ಲ ಇನ್ನು 80 ಚದರ ಇದು ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ ನಡೀತದೆ. ಆ ಸಕ್ಸಸ್ ನಡೀತಾ ಐತೆ ಅಂದರೆ ನನ್ನ ಲೇಬರ್ಸ್ ಇದ್ದಾರಲ್ಲ, ನಮ್ಮ ವರ್ಕರ್ಸ್ ಇದ್ದಾರಲ್ಲ, ಸೇಲ್ಸ್ ಗರ್ಲ್ಸ್ ಇದ್ದಾರೆ, 80 ಜನ ಇದ್ದಾರೆ. ಅವ್ರ ಕಾರಣದಿಂದಲೇ ನಾನು ಒಂಚೂರು ಸ್ವಲ್ಪ ಈ ಮಟ್ಟಕ್ಕೆ ಬಂದದ್ದು. ನನ್ನ ಹೆಂಡತಿ, ನಮ್ಮ ಕೆಲಸಗಾರರು, ನಮ್ಮ ಹುಡುಗರು ಅವರೆಲ್ಲ ತುಂಬಾ ಸಪೋರ್ಟ್. ಬೇರೆ ಬೇರೆ ಬ್ರಾಂಚಸ್ ಅಂತ ಏನಾದ್ರು? ಬೇರೆ ಬೇರೆ ಬ್ರಾಂಚಸ್ ಅಂದ್ರೆ ಇದಾಗ್ತಿದ್ದಂಗೆ ದೊಡ್ಡಬಳ್ಳಾಪುರ ಅಂತ ಇದೆ. ನನಗೆ ನನ್ನ ಮಿಸಸ್ ದೊಡ್ಡಬಳ್ಳಾಪುರದವ್ರೆ. ಅಲ್ಲೂ ಸುಮಾರು 25,000 ಮಗ್ಗ ಇದೆ. ಅಲ್ಲಿ ದೊಡ್ಡದ 25,000 ಮಗ್ಗ ದೊಡ್ಡಬಳ್ಳಾಪುರದ. 40,000 ಇತ್ತು ಈಗ 15 years ಬ್ಯಾಕ್. ಈಗ 25,000 ಕುಸಿದಿದೆ ಅಲ್ಲೂ ಕೂಡ. ಅಲ್ಲಿ ನಮ್ಮೂರಿಗೆ ಕಲ್ಲೂರಿಗೆ ಶೋರೂಮ್ಗೆ ನಮ್ಮ ನೇಕಾರರೇ ಜಾಸ್ತಿ ಸೀರೆ ಕೊಂಡ್ಕೊಳಕ್ ಬರೋರು. ಯಾಕೆಂದ್ರೆ ಅವ್ರಲ್ಲಿ 1, 2, 3, 4 ಮಗ್ಗ ಇರುತ್ತೆ, ಎಲ್ಲಾ ವೆರೈಟಿ ಮಾಡಕ್ಕಾಗಲ್ಲ. ನಾನ್ ಮಾಡ್ತಾ ಇದ್ನಲ್ಲ, ವೀವರ್ಸೇ ಜಾಸ್ತಿ ಬಂದು ನನ್ನ ಹತ್ರ ಕೊಂಡ್ಕೊಳ್ಳೋದು ಇವತ್ತು ಕೂಡ. ವೀವರ್ಸ್ ಅವ್ರಿಗೆ ರೇಷ್ಮೆ ಬೆಲೆ ಗೊತ್ತು, ಅದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ಗೊತ್ತು, ಹಾಗಾಗಿ ಅವ್ರು ಜಾಸ್ತಿ ಬರ್ತಾರೆ ನಮ್ ಕಡೆ ನೋಡಿ. ಹಂಗಾಗಿ ಬಿಲ್ಡಿಂಗ್ ನಮ್ಗೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಒಂದು ಶೋರೂಮ್ ಮಾಡ್ಬೋಣ ಅಂತ ಹೇಳ್ಬಿಟ್ಟು, ಅಲ್ಲಿ ನಮ್ಮ ಮಾವ ಎಲ್ಲ ಇದಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ಶೋರೂಮ್ ಮಾಡಿದೆ ಅಲ್ಲಿ. ಅದು ಕೂಡ 4 ಅಂತಸ್ತು ಮಾಡಿದ್ದೀನಿ. ಅದು ಕೂಡ ತುಂಬಾ ಜೋರಾಗಿದೆ, ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕಡೆ ಏನಾದ್ರು ಪ್ಲಾನ್ಸ್? ಅದಾದ್ಮೇಲೆ ಈಗ ಬೆಂಗಳೂರು ಒಂದು ಮಾಡಿದ್ದೀನಿ. 3 months ಬ್ಯಾಕ್ ಮಾಡಿದೆ ಅಲ್ಲಿ. ಬೆಂಗಳೂರು ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ನಮ್ಗೆ, ಜಾಸ್ತಿ ಬರ್ತಾರೆ. ಬಲ್ಕ್ ಆಗಿ 50 ಸೀರೆ 100 ಸೀರೆ ಹೀಗೆ ತಗೋತಾರೆ. ಎಲ್ಲಿ ಮಾಡಿದಿರಿ ಸರ್ ಪರ್ಟಿಕ್ಯುಲರ್? ವಿಜಯನಗರದಲ್ಲಿ ಮಾಡಿದ್ದೀನಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲೇ ನಿಯರ್ ಅಲ್ಲಿ ಮಾಡಿದ್ದೀನಿ. 50 ಸೀರೆ 100 ಸೀರೆ ತಗೊಳ್ತಿದ್ರು. ಇನ್ನ ಎಕ್ಸ್ಟ್ರಾ ನನ್ಗೆ ಇನ್ನೊಂದು 4 ಬೇಕಾಗಿತ್ತು ಸರ್, 5 ಬೇಕಾಗಿತ್ತು ಸರ್, ನಾನು ಬೇರೆ ಕಡೆ ಅಡ್ಜಸ್ಟ್ ಆಗಲ್ಲ ಸರ್ ಅಂತ ಹೇಳ್ತಿದ್ರಲ್ಲ. ಹಾಗಾಗಿ ಅಷ್ಟಾರ ತಗೊಳ್ಳಿ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸರ್ವಿಸ್ ಅಂತ ಮಾಡಿದ್ದೀನಿ, ಲಾಭಕ್ಕೆ ಅಂತ ಅಲ್ಲ. ಸೇಮ್ ಕಲ್ಲೂರು ರೇಟ್ ಏನ್ ಬರುತ್ತೋ ಎಲ್ಲಾ ಶೋರೂಮ್ ನಲ್ಲೂ ಅದೇ ಪ್ರೈಸ್ ಇಟ್ಟಿದ್ದೀನಿ. ಬೆಂಗಳೂರು ಅಂತ ಏನ್ ಕಾಸ್ಟ್ಲಿ ಮಾಡಿಲ್ಲ, ರೇಟ್ ಏನ್ ಜಾಸ್ತಿ ಮಾಡಲ್ಲ, ಹಂಗೆ ಮಾಡಿದ್ದೀನಿ. 4 ತಲೆಮಾರಿಂದ ನಡೆಸ್ಕೊಂಡು ಬಂದಿದ್ದೀರಿ. ಮುಂದಿನ ತಲೆಮಾರ್ಗ ಆಗುವಷ್ಟು ಯೋಚನೆಗಳಿದ್ದಾವೆ ಅನ್ನೋದಾದ್ರೆ ಗುಣಮಟ್ಟವನ್ನು ನೀವು ಕಾಯ್ಕೊಂಡಿರ್ತೀರಿ. ಇದ್ರ ಬಗ್ಗೆ ಹೇಳಿ ಸರ್. ಆ ಸೀರೆಯ ಕ್ವಾಲಿಟಿ, ರೈತರಿಂದ ನೀವು ಪಡ್ಕೊಳ್ಳೋದು, ನೀವು ರೈತರಿಂದ ಎಷ್ಟು ರೇಷ್ಮೆ ಪಡ್ಕೊಳ್ತೀರಿ, ರೈತರು ಕೂಡ ಬದುಕನ್ನು ನಡೆಸ್ಬೋದು, ಇಂತಹ ಒಂದು ಆ ಲಿಂಕ್, ಆ ಕೊಂಡಿ ಬಗ್ಗೆ ಹೇಳಿ ಸರ್. ಮೇಡಮ್, ನಮ್ಮಲ್ಲಿ ಏನು ಅಂದರೆ, ನಮ್ಮ ಕೆಲಸಗಾರರಿದ್ದಾರಲ್ಲ ಅವರೇ ನಮ್ಗೆ ಇದಕ್ಕೆ ಜೀವಾಳ. ಪ್ರತಿಯೊಂದು ಸೀರೆನೂ ಚೆಕ್ ಮಾಡ್ತಾರೆ, ಕ್ವಾಲಿಟಿ ವೈಸು. ನಾನು ಕೂಡ ಮಾಡ್ತೀನಿ, ನಮ್ಮ ಮಿಸ್ಸಸ್ ಕೂಡ ಮಾಡ್ತಾರೆ, ನಮಗ ಹುಡುಗರಿದ್ದಾರೆ ಅವರು ಮಾಡ್ತಾರೆ. ಎಲ್ಲಾದು ಚೆಕ್ ಆಗುತ್ತೆ. ಚೆಕ್ ಆಗಿ ಒಂದೇ ಒಂದು ಮಿಸ್ಟೇಕ್ ಇರೋ ಸೀರೆ ಕೊಡಲ್ಲ, ಒಂದೇ ಒಂದು ಡ್ಯಾಮೇಜ್ ಇರೋದು ಅದು ಗೊತ್ತಾಗ್ತಿದ್ದಂಗೆ ತೆಗೆದು ಬಿಡ್ತೀವಿ. ಯಾರೋ ಈಗ ನೀವು ತೊಗೊಂಡೋಗಿರ್ತೀವಿ, ಸರ್ ಇದು ಡ್ಯಾಮೇಜ್ ಬಂದಿದೆ ಸರ್, ನನಗೆ ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತೀರಿ. ಅವಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಕರೆದು ಆ ಡಿಸೈನ್ನ ಸ್ಟಾಪ್ ಮಾಡೋದು, ಇಲ್ಲ ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡೋದು, ಇವೆಲ್ಲ ನಾವು ಮಾಡ್ತೀವಿ. ಆಗುತ್ತೆ. ಚೆಕಿಂಗ್ನಲ್ಲೂ ಕೂಡ ಸುಮಾರು ನಮ್ಮ ಕಣ್ಣು ತಪ್ಪಿಸಿ ಹೋಗುತ್ತೆ. ಹಾಗಾಗಿ ಕೆಲವರು ಅದನ್ನ ನಾನು ಕರೆದು ಕರೆಕ್ಟ್ ಮಾಡ್ಕೋತೀವಿ ನಾವು. ನಮ್ಮ ಕೆಲಸಗಾರರೇ ಅದನ್ನೆಲ್ಲ ಮಾಡ್ತಾರೆ. ನನಗೆ ಅದೇ ಖುಷಿ. ನಮ್ಮ ಕೆಲಸಗಾರರ ಬಗ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಖಂಡಿತ. ರೇಷ್ಮೆ ಬೆಳೆಗೆ ಸರ್, ಇವತ್ತು ಆಗ್ಲೇ ನಾವು ಮಾತಾಡ್ದ ಹಂಗೇನೆ ಬೆಲೆ ಏರಿಳಿತ ಅನ್ನೋದಾಗ್ತಾ ಇರತ್ತೆ. ರೇಷ್ಮೆ ಬೆಳೆಗಾರರಿದ್ರೆ ಉದ್ಯಮ ಅಂತ ಮಾಡ್ಬೋದು, ಸೀರೆ ಅಂತ ಮಾಡ್ಬೋದು. ಇವತ್ತು ಬೆಳೆ ಏರಿಳಿತ ಆಗೋದ್ರಿಂದಾಗಿ ಎಷ್ಟೋ ಜನ ರೇಷ್ಮೆ ಬೆಳೆ ಬೆಳೆಯೋದನ್ನೇ ಕೈ ಬಿಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ರೇಷ್ಮೆ ಬೆಳೆಗಾರರು ಯಾವಾಗ ಕಡಿಮೆ ಆದ್ರೂ ಆಟೋಮೆಟಿಕ್ ಆಗಿ ಸಿಲ್ಕ್ ರೇಷ್ಮೆ ಬೆಲೆ ಜಾಸ್ತಿ ಆಗೋಯ್ತು. ಅವ್ರು ಜಾಸ್ತಿ ಮಾಡಿದ್ರೆ, ಅದೇ ಕ್ವಾಂಟಿಟಿಲಿ ಇದ್ದಿದ್ರೆ ನಮಗೂ ಕೂಡ ರೇಷ್ಮೆ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇತ್ತು. ನೋಡಿ, ಈಗ 6,200 ರೂಪಾಯಿ, 6,000, 6,200 ರೂಪಾಯಿ 2 ಐಟಮ್ ಬರುತ್ತೆ. 6,200 ರೂಪಾಯಿ ಕೊಟ್ಟು ನಾವು ತಗೋತಾ ಇದೀವಿ. 4,000 ರೂಪಾಯಿ ಇದ್ದು ಬೆಳೆಗಾರರು ಇಲ್ಲಿ ಯಾವಾಗ ಕಡಿಮೆ ಆದ್ರು ಇಲ್ಲಾಗ್ಲೇ ರೇಷ್ಮೆ ಬೆಲೆ ಜಾಸ್ತಿ ಆಯ್ತು. ಪಾಪ ಅವ್ರದ್ದು ತುಂಬಾ ಶೋಚನೀಯ ಪರಿಸ್ಥಿತಿ. ನಾವು ಇಲ್ಲ ಅಂತ ಹೇಳಿ, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರದವ್ರು ಒಂಚೂರು ಮಧ್ಯಪ್ರವೇಶ ಮಾಡಬೇಕು, ಅವಾಗ ಸರಿ ಹೋಗುತ್ತೆ. ಖಂಡಿತವಾಗ್ಲೂ. ನಿಮ್ಮ ಸಿಬ್ಬಂದಿ ಬಗ್ಗೆ ಹೇಳಿ ಸರ್. ಅಂದಾಜು 300-350 ಜನ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾವ ಥರ ಸಹಕಾರವನ್ನು ಕೊಡ್ತಾರೆ? ಅವ್ರಿಗೆ ನೀವು ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಿ ಅಂತ?
ನಮ್ದೇನು ಅಂತ ಹೇಳಿದ್ರೆ ಒಂದು ಕುಟುಂಬ ಅನ್ನೋ ಲೆಕ್ಕಾಚಾರ ಮೇಡಮ್, ಹಾ. ಒಂದು ಕುಟುಂಬ ಲೆಕ್ಕಾಚಾರ. ಅವ್ರನ್ನ ನಮ್ಮ ಶೋರೂಮ್ನಲ್ಲಿರೋ ಕೆಲಸಗಾರನ ವರ್ಷಕ್ಕೆ 2 ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಆಹಾ. ನಾವು ಅವ್ರ ಜೊತೆ ಹೋಗ್ತೀವಿ. ಹಾ. ಈ ಗೋವಾ ಆಗ್ಬೋದು, ತಮಿಳ್ನಾಡು, ಕೇರಳ. ಈ ವರ್ಷ 2 ಟ್ರಿಪ್ ಮಾಡಿಸಿದೀನಿ, ಕೇರಳ 1 ಟ್ರಿಪ್, ತಮಿಳ್ನಾಡು 1 ಟ್ರಿಪ್. ಓಕೆ ಒಂದು ಕುಟುಂಬ ತರ ನಾವು ಅವ್ರ ಜೊತೆ ಎಲ್ಲ ಮಿಂಗಲ್ ಆಗ್ಬಿಡ್ತೀವಿ. ಹಾ. ಅವಾಗ ಅವ್ರ ಬರ್ಡೇ ಮಾಡೋದು, ಹಾ. ಅದು ಇದು ಎಲ್ಲ ನಾವು ದುಡ್ದಿದ್ದೆಲ್ಲ ನಾವೇ ಮಾಡ್ಕೋಬೇಕು ಅನ್ನೋದಕ್ಕಿಂತ ಅವ್ರಿಗೂ ಒಂಚೂರು ಇದಾಗಿ ಹಂಚ್ ತಿನ್ನೋದು. ಹೌದು ಮೇಡಮ್. ಖಂಡಿತವಾಗ್ಲು. ಇದ್ರ ನಡುವೆ ಸರ್ ಸಾಮಾಜಿಕ ಕಾರ್ಯಗಳು, ಈಗ ಎಂಥ ಉದ್ಯಮ ಆದರೂ ಕೂಡ, ಎಂಥ ಕೆಲಸಗಾರರಾಗಿದ್ರು ಕೂಡ ನಾವು ಕೊರೋನಾ ಸಮಯವನ್ನು ಮರೆಯೋಂಗಿಲ್ಲ ಸರ್. ಅವತ್ತು ಬಹಳ ಸಮಸ್ಯೆಯನ್ನು ಎಲ್ಲರೂ ಎದುರಿಸಿದ್ದಾರೆ. ಆ ದಿನಗಳನ್ನು ನೆನಪು ಮಾಡಿಕೊಳ್ಳೋದಾದ್ರೆ ಮೇಡಮ್, ನಾವು ಕೊರೋನಾ ಟೈಮ್ನಲ್ಲಿ ನಮ್ಮ ನೇಕಾರರು ಪಾಪ ಅವತ್ತಿಂದ ಸಂಬಳ ತಗೊಂಡಾಗ ಅವತ್ತು ಜೀವನ ಮಾಡೋರು ಆ ತಿಂಗಳಿಗೆ. ಅದು ಹಾಗಾಗಿ ಅವ್ರಿಗೆ ಅವಾಗ ಉದ್ಯಮ ನಡೆಯಲಿಲ್ಲ ಯಾವುದೂ. ಅವಾಗ ನಾವೇನು ಮಾಡಿದ್ವಿ ಅಂದರೆ ಎಲ್ಲರಿಗೂ ಒಂದು ರೇಷನ್ ಕಿಟ್ ಅಂತ ಮಾಡಿಸಿ ಕೊಟ್ವಿ. ಒಟ್ಟು ನಾನು ನಮ್ಮೂರಿಗೆ ಕೊಡಲಿಲ್ಲ, ನೇಕಾರ ಇರ್ತಕ್ಕಂಥ ನಮ್ಮ ಡಿಸ್ಟ್ರಿಕ್ಟಲ್ಲಿ ಕೋಟನಾಡಿನಲ್ಲಿ ಅಂತ ಊರುಗಳಿದೆ, ಹಳೆಪಾಳ್ಯ, ಇದು ನೊಣವಿನಕೆರೆ, ಇದೆಲ್ಲ ಊರುಗಳಿದೆ. ಮತ್ತು ಇಲ್ಲಿ ಮಾಗಡಿ ಹತ್ರ ಒಂದು ಇದೆ, ತಿರುಮಲಿ ಅಂತ. ಅಲ್ಲೆಲ್ಲ ರೇಷನ್ ಕಿಟ್ಗಳನ್ನ ಒಂದು 5,000 ಕುಟುಂಬಗಳಿಗೆ ರೇಷನ್ ಕಿಟ್ ಕೊಡಿಸ್ತೇನೆ ನಾನು. ಅದನ್ನು ಅವ್ರು ಒಂದು ಸ್ವಲ್ಪ ಆ ತಿಂಗಳು ಹೆಲ್ಪ್ ಆಗಲಿ ಅಂತ. ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ, ಆದರೆ ಇದ್ದಿದ್ರಲ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಂತ ಇದು ಮಾಡಿಸ್ತೆ. ಶಾಲೆ ಕೂಡ ನಿರ್ಮಾಣ ಮಾಡ್ತೀರಿ, ಇದು ಯಾವಾಗ ಬಂತು ಸರ್ ಯೋಚನೆ? ಶಾಲೆ ದೇವಲ ಮಹರ್ಷಿ ಪಬ್ಲಿಕ್ ಸ್ಕೂಲ್ ಅಂತ. ದೇವಲ ಮಹರ್ಷಿಗಳು ಅಂತಂದ್ರೆ ದೇವಾನ ದೇವತೆಗಳಿಗೆ ಬಟ್ಟೆ ಕೊಟ್ಟವರು ಅವರು ನಮ್ಮ ಕುಲದೇವರು ಅಂತ ಹೇಳ್ತೀವಿ. ಅವ್ರ ಹೆಸರಿನಲ್ಲಿ ಒಂದು ಶಾಲೆ ಮಾಡಿದ್ವಿ. ನಾನು 9 ಜನ ನಮ್ಮ ಡೈರೆಕ್ಟರ್ಸ್ನ ತಗೊಂಡು ಬನ್ರಪ್ಪ ನೋಡೋಣ. ನಮ್ಮ ಮಕ್ಕಳೆಲ್ಲ ನಮ್ಮೂರಿಂದ 8 ಬಸ್ಸು ಬೇರೆ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಹೋಗುತ್ತೆ. ಅಲ್ಲಿ ಎಲ್ಲ 40,000 ಫೀಸ್ ಐತೆ ಒಂದು ಮಗು ಓದಕ್ಕೆ. ಇವ್ರು 6 ತಿಂಗಳು ಸಂಪಾದನೆ ನಮ್ಮ ನೇಕಾರರಿಗೆ ಅಷ್ಟಾಗಲ್ಲ. ಹಾಗಾಗಿ ಅವ್ರಿಗೆ ಬರೀ 8,000 ರೂಪಾಯಿ ಫೀಸ್ಗೆ ಒಂದು ಕಾನ್ವೆಂಟ್ ಅನ್ನ ಓಪನ್ ಮಾಡಿ ಇದು ಮಾಡಿದ್ವಿ. ಯಾವಾಗ ಸರ್ ಇದು ಮಾಡಿದ್ದು? ಇದು 8 ವರ್ಷ ಆಯ್ತು. 8 ವರ್ಷ ಆಯ್ತು. 8 ವರ್ಷದಿಂದ ಆ ಕಾನ್ವೆಂಟು ನಡೀತಾ ಇದೆ. ಓಕೆ. ಇನ್ನು ಮದುವೆ ಅನ್ನುವಂಥ ಯೋಚನೆಗಳಿದ್ರೆ ಅವ್ರಿಗೂ ಕೂಡ ನೀವು ಜೊತೆಯಾಗಿ ನಿಂತ್ಕೊಂಡಿದ್ರಿ, ಅವ್ರಿಗೆ ಬೇಕಾದಂತಹ. ನಮ್ಮ ನೇಕಾರ ಕುಟುಂಬ ಯಾರೇ ಮದುವೆ ಆದರೂ ನಾನು ನಮ್ಮಣ್ಣ ಎಲ್ಲ ಸಹಾಯ ಮಾಡ್ತೀವಿ. ನಮ್ಮ ತಾಯಿ ಹೆಸರಿನಲ್ಲಿ 10,000 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಇನ್ನೂ ಸ್ವಲ್ಪ ತೀರಾ ಬಡತನ ಅದು ಇದು ಅಂದ್ರೆ ಇನ್ನು ಸ್ವಲ್ಪ ಸಹಾಯ ಮಾಡ್ತೀವಿ. ಹೀಗಾಗಿ ಹುಟ್ಟು ಸಾವು ಅನ್ನೋದು ಇದ್ದದ್ದೇ ಸರ್. ಇನ್ನು ಸಾವಿನ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ಅಂದಾಗ ಆ ಸಂಸ್ಕಾರ ಪ್ರಕ್ರಿಯೆಗೆ ವಿಧಿವಿಧಾನಕ್ಕೆ ಎಷ್ಟೋ ಜನರ ಹತ್ರ ಹಣವೇ ಇರೋದಿಲ್ಲ. ಅವ್ರಿಗೂ ಜೊತೆಯಾಗಿ ನಿಂತ್ಕೊಂಡಿದ್ದೀರಿ ನಿಮ್ಮ ಕುಟುಂಬದಲ್ಲಿ, ಇದರ ಬಗ್ಗೆ ಹೇಳಿ ಸರ್. ಈ ನಮ್ಮ ನೇಕಾರ ಕುಟುಂಬಕ್ಕೆ ನಮ್ಮ ಅಣ್ಣನೂ ಕೂಡ ಸಹಾಯ ಮಾಡ್ತಾನೆ. ನಮ್ಮಣ್ಣ ಅವರು ನೆಲಮಂಗಲದಲ್ಲಿ ಕೆ.ವಿ. ಚಂದ್ರಯ್ಯ ರೇಷ್ಮೆ ಮಂದಿರ್ ಅಂತ ಮಾಡ್ಕೊಂಡವರು ನೆಲಮಂಗಲದಲ್ಲಿ. ಅವರು ಕೂಡ ನಮ್ಮೂರಿಗೆ ಸಹಾಯ ಮಾಡ್ತಾರೆ. ಯಾರನ್ನ ತೀರೋದ್ರೆ ಅವನು ಒಂದು 2,000 3,000 ಕೊಡ್ತಾನೆ. ನನ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಕೂಡ 3,000 ರಿಂದ 5,000 ಒಂದೊಂದು ಕುಟುಂಬ ಕೊಡ್ತೀವಿ. ನಮ್ಮ ಕುಟುಂಬದಲ್ಲೇ ಈ ಉದ್ಯಮ ಅನ್ನೋದಿದೆ, ನೇಕಾರಿಕೆ ಅನ್ನೋದಿದೆ. ನಿಮ್ಮ ಅಣ್ಣನ ಬಗ್ಗೆ ಕೂಡ ಹೇಳ್ತಿದ್ರಿ. ಬಟ್ ಸಂಪೂರ್ಣ ಕುಟುಂಬದ ಸಹಕಾರ ಈ ಉದ್ಯಮಕ್ಕೆ ಯಾವ ರೀತಿ ಸಹಕಾರಿಯಾಗಿದೆ ಅಂತ? ನಮ್ಮ ತಂದೆ ಇದ್ದಂಥ ಕಾಲದಲ್ಲಿ ನಮ್ಮ ತಾಯಿ ಅಷ್ಟು 300 ಜನ ಕೆಲಸಗಾರರಿಗೂ ಅವರು ಸೀರೆ ಮಾಡಬೇಕು ಅಂದರೆ ಬರೀ ಒಬ್ಬರು ಸೀರೆ ನೆಯ್ಯೋರು ಅಷ್ಟೇ ಅಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಅಷ್ಟು 300 ಜನಕ್ಕೂ ಪಾಪ ನಮ್ಮ ತಾಯಿ ತುಂಬ ಕಷ್ಟ ಬಿದ್ದಿದ್ದಾರೆ. ಅವಾಗ ಬರೀ ನಮ್ಮ ತಂದೆ ಅಲ್ಲ, ಈಗ ನನ್ನ ಜೊತೆ ನನ್ನ ಹೆಂಡತಿ ಹೇಗಿದ್ದಾಳೋ ಅವಾಗ ನಮ್ಮ ತಂದೆ ಜೊತೆ ನಮ್ಮ ತಾಯಿ ಇರ್ತಿದ್ರು. ಅಷ್ಟು ತುಂಬ ಕಷ್ಟ ಬಿದ್ದಿದ್ದಾರೆ. ಅವರು ಕೂಡ ಅಷ್ಟೇ, ನಮ್ಮ ಅಣ್ಣ ಎಲ್ಲ, ನಮ್ಮ ಅಕ್ಕ ಎಲ್ಲರೂ ಮದುವೆ ಆಗೋದಕ್ಕೂ ಮುಂಚೆ ಎಲ್ಲ ಕಷ್ಟ ಬಿದ್ದಿದ್ದಾರೆ. ಮುಂದಿನ ಪ್ಲಾನ್ಸ್ ಏನು ಇಟ್ಕೊಂಡಿದ್ದೀರಿ ಸರ್? ಈ ಒಂದು ಹಂತಕ್ಕಂತೂ ಬಂದಿದೆ, ಇದನ್ನೇನಾದರೂ ಇನ್ನೂ ದೊಡ್ಡ ಮಟ್ಟಕ್ಕೆ ಎಕ್ಸ್ಪಾನ್ಷನ್ ಮಾಡಬೇಕು, ಈ ಥರದ್ದು ಏನಾದರೂ ಯೋಚನೆಗಳಿದೆಯಾ? ಈಗ ನಮ್ಮ ಕಲ್ಲೂರಿನಲ್ಲೇನೆ ಈಗ ನಾವು ಇರೋದು 3 ಬಿಲ್ಡಿಂಗ್ ಇದೆ, ಅದು ಸಾಕಾಗ್ತಾ ಇಲ್ಲ. ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ನಮ್ಮೂರಲ್ಲಿ ಸ್ವಲ್ಪ ಜನಗಳಿಗೆ ಕೆಲಸ ಇಲ್ಲ. ಹಾಗಾಗಿ ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶ, ಪ್ಲಸ್ ನಂದು ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಹಾಗಾಗಿ ಅಲ್ಲೊಂದು 400 ಚದರ ಎಕ್ಸ್ಟ್ರಾ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರೈಟ್. ಇದ್ರ ನಡುವೆ ರಾಜಕೀಯದ ನಂಟು ಹೇಗೆ ಅಂತ? ರಾಜಕೀಯಕ್ಕೆ ಯಾಕೆ ಬಂದ್ರಿ, ಹೇಗೆ ಬಂದ್ರಿ? ಅದು ನಮ್ಮ ತಂದೆ ಬಂದ್ಬಿಟ್ಟಿದ್ರು. ನಮ್ಮ ತಂದೆ ಗ್ರೂಪ್ ಪಂಚಾಯಿತಿ ಅಂತ ಇತ್ತು ಆ ಕಾಲದಲ್ಲಿ. ಅವ್ರು ಬಂದು ಅವಾಗಲೇ ಮೆಂಬರ್ ಆಗಿ ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ಅವರು ಮತ್ತೆ ಚೇರ್ಮನ್ರು ಅಂತ ಬಂತು. ಅದಾದ್ಮೇಲೆ ಅವರು ಮತ್ತೆ ಪ್ರಧಾನರು ಅಂತ ಬಂತು ಮೇಡಮ್. ಅದು 22 ಹಳ್ಳಿ ಏನೋ ಸೇರ್ತಾ ಇತ್ತದು. ಆ ಪ್ರಧಾನರಾದ್ರು. ಅದಾದ್ಮೇಲೆ ಅವರು 40 years ಇಂದನೂ ಅವರು ಗೆದ್ಕೊಂಡೇ ಬಂದ್ರು, ಒಂದ್ಸರಿನೂ ಸೋಲಾಗ್ಲಿಲ್ಲ ಪಂಚಾಯಿತಿಯಲ್ಲಿ. ಅದಾದ್ಮೇಲೆ ನನ್ನ
ನಾನು ಬಂದೆ, ನನ್ನ ನಿಲ್ಸಿದ್ರು. ಊರಲ್ಲೆಲ್ಲ ಹೇಳ್ತಾ ಇದ್ರು ನೀವು ಬನ್ನಿ. ಹೌದು ಹೌದು ಹೌದು. ಆಮೇಲೆ? ನಾನು ಅದೇ ಅವ್ರ ಬೂತ್ನಲ್ಲೇನೆ 3 ಟರ್ಮ್ ಮತ್ತೆ ನಾನು ಗೆದ್ದೆ. ಒಟ್ಟು ಆ ಬೂತಲ್ಲಿ ನಮ್ದೇ ಯಾರು. ಯಾವ ತರ ಇರುತ್ತೆ ಅಂದ್ರೆ ಒಂದು ಅಧಿಕಾರ ಅಂತ ಸಿಕ್ಕಿದಾಗ ಸಮಾಜ ಸೇವೆ ಮಾಡಕ್ಕೂ, ಅಧಿಕಾರ ಇಲ್ದಾಗ ಸಮಾಜ ಸೇವೆ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಸರ್ಕಾರದಿಂದ ಯಾವುದು ಅನುದಾನ ಬರುತ್ತೆ, ತಲುಪಿಸೋರಿಗೆ ತಲುಪಿಸ್ಬೋದು, ಈ ಥರದ್ದೆಲ್ಲ ಅಂದರೆ ಒಂದು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ಸಿಕ್ಕಂಥ ಅಧಿಕಾರದ ಸದ್ಬಳಕೆ ಹೆಂಗಾಯ್ತು? ನಾನು ಅವಾಗ ಅಧ್ಯಕ್ಷರಾಗಿದ್ದಾಗ ಮಸಾಲಾ ಜಯರಾಮ್ ಅಂತ ಹೇಳ್ಬಿಟ್ಟು MLA ಆಗಿದ್ರು. ಅವರಿಂದ ನಾನು 11 ಕೋಟಿ ದುಡ್ಡು ತಗೊಂಡು ನಮ್ಮೂರು 80% ಕಾಂಕ್ರೀಟ್ ರೋಡ್ ಮಾಡಿಸಿದ್ದೀನಿ. 80% ಕಾಂಕ್ರೀಟ್ ರೋಡ್ ಫುಲ್ ಅದನ್ನು ಮಾಡಿಸಿದೆ. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ತುಂಬಾ ನಮ್ಮೂರು ಇದ್ದಿದ್ರಲ್ಲಿ ಮೊದಲು ಎಲ್ಲ ಕಚ್ಚೆ ಗುಂಡಿಗಳು ಅದು ಇದು ಎಲ್ಲ ಇತ್ತು. ಇವಾಗೆಲ್ಲ ಸ್ವಲ್ಪ ಎಲ್ಲ ಕಾಂಕ್ರೀಟ್ ರೋಡ್ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ನಿರಂತರವಾಗಿ ಯಾರಾದರೂ ಸಂಪರ್ಕಕ್ಕೆ ಬಂದು ಈಗ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟಿವ್ ಆಗಿರ್ಬೋದು, ಈಗೇನು ನೀವು ಕೊಟ್ಟಿದ್ದ ಅಲ್ಪ ದುಡ್ಡೇ ಇರ್ಬೋದು ಅಥವಾ ಜಾಸ್ತಿ ದುಡ್ಡೇ ಇರ್ಬೋದು, ಅವ್ರವ್ರ ಬದುಕನ್ನು ಕಟ್ಕೊಂಡಿರ್ತಾರೆ. ಈ ಥರದ ಕೆಲವೊಂದು ಸನ್ನಿವೇಶ ಕಣ್ಣೀರು ಹಿಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡಿರೋದು ಈ ಥರದ್ದೆಲ್ಲ ಆಗಿದೆಯಾ? ತುಂಬಾ ಕಾಲಿಡ್ಕೊಳಕ್ ಬರ್ತಾರೆ ಮೇಡಮ್, ಕಾಲಿಡ್ಕೊಳಕ್ ಬರ್ತಾರೆ. ಬೇಡ ಬೇಡ ಅಂತ ನಾನು ಓಡೋಗ್ಬಿಟ್ಟು ನಮ್ಮ ಮಿಸಸ್ ಕೈಲೇ ಕಾಲಿಡಿಸ್ಕೊಳಲ್ಲ ಯಾವತ್ತೂ. ನನ್ಗೆ ಅದೇ ಇಷ್ಟ ಆಗಲ್ಲ. ದೇವ್ರಿಗೆ ಮಾಡ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಡು ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಧ್ಯವಾದಷ್ಟು ಬೇಗ ಕಳಿಸ್ತೀನಿ. ಅವ್ರು ಹೇಳ್ತಾ ನಿಂತ್ಕೋತಾರೆ, ಹಂಗಾಯ್ತಣ್ಣ ಹಿಂಗಾಯ್ತಣ್ಣ ಅಂತಾರೆ. ನೀನ್ ನಡಿ ಈಗ ನಡಿ, ನೀನೇನಾದ್ರು ಇದ್ರೆ ಇನ್ನೊಂದಿಬ್ರಿಗೆ ನಾನೇನ್ ಮಾಡಿದೀನಿ ಅದ್ ನೆನೆಸ್ಕೊಂಡು ಇನ್ನಿಬ್ರಿಗೆ ಮಾಡ್ಬಿಡು ಅಷ್ಟೇ. ನೀನೇನು ಮಾಡೋಕ್ ಹೋಗ್ಬೇಡ, ಕೈ ಕಾಲು ಏನು ಮುಗಿಯಕ್ ಹೋಗ್ಬೇಡ, ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ. ನಮ್ಗೆ ಅದು ಹೊಗಳಿಕೆ ಇಷ್ಟ ಆಗಲ್ಲ, ಹೊಗಳಿಕೆ ಇಷ್ಟ ಆಗಲ್ಲ. ಇನ್ನು ಸರ್, ಈಗ ರಾಜಕೀಯವಾಗಿ ಏನಾದರೂ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದೆಯಾ? ಸಹಜವಾಗಿ ಒಂದಷ್ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ಮಾಡಿದಾಗ ನೀವು ಬನ್ನಿ, ನೀವು ಮುಂದುವರಿರಿ, ಈ ಥರದ ಫೀಡ್ಬ್ಯಾಕ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನಾದರೂ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ? ತುಂಬಾ ಜನ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊ ಅಂತ ಹೇಳ್ತಾರೆ. ಅದು ಇಷ್ಟ ಇಲ್ಲ ಮೇಡಮ್. ಈಗ ನಾನು ಸ್ವಲ್ಪ ಈ ಉದ್ಯಮದಲ್ಲೇ ಮುಂದುವರೆದು ಜನಗಳಿಗೆ ಕೆಲಸ ಕೊಡಬೇಕು. ನಾನು ಸುಮಾರು ಬಡತನ ನೋಡ್ತಾನೆ ಇರ್ತೀನಿ. ನೋಡಿದ್ರೆ ಕೆಲವು ಸಾರಿ ಕಣ್ಣಲ್ಲೂ ನೀರು ಬರುತ್ತೆ, ತೀರಾ ಬಡತನ. ಇವತ್ತು ನಾನು ಸುಮಾರು ಜನ ಅನ್ನ ಇಲ್ದೇ ಇರೋರಿಗೆ ಮನೆ ತಕ್ಕ ಬಂದಾಗ 500 ರೂಪಾಯಿ 1000 ರೂಪಾಯಿ ಎಲ್ಲ ಕೊಟ್ಟು ಕಳಿಸ್ತಾ ಇರ್ತೀನಿ. ನಮ್ಮಲ್ಲೇ ಈಗ ಶೋರೂಮ್ನಲ್ಲಿ ಯಾರೇ ಬಂದ್ರೂ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಫ್ರೀ ಊಟ ಯಾರು ಬಂದರೂ ಮಾಡ್ಬೋದು. ಆ ಥರ ವ್ಯವಸ್ಥೆ ಕಲ್ಲೂರಿನಲ್ಲಿ. ಅಂದ್ರೆ ನೀವು ಅಂತ ಪರಿಸ್ಥಿತಿನ ಕಣ್ಣಾರೆ ನೋಡಿದ್ಮೇಲೆ ಅಂದಾಜು ಎಷ್ಟು ವರ್ಷದಿಂದ ಸರಿ ದಾಸೋಹ? 4 ವರ್ಷನ 5 ವರ್ಷನ ಆಯ್ತು. 5 ವರ್ಷ ಆಯ್ತು. 5 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ಕಾಫಿ, ಟೀ, ಹಾಲು ಎಲ್ಲ. ಯಾಕೆ ಬಂತು ಯೋಚನೆ? ಅಂದ್ರೆ ಯಾವ ಘಟನೆ ನಿಮಗೆ ಈ ತರ ಮಾಡಿದ? ಘಟನೆ ಅಲ್ಲ ಅದು ಘಟನೆಗಲ್ಲ. ನಮ್ಮಲ್ಲಿ ಕಸ್ಟಮರ್ಸು ಬೀದರ್, ಹುಬ್ಳಿ, ಧಾರವಾಡ, ಉಡುಪಿ, ಮಂಗಳೂರು, ಚಾಮರಾಜನಗರ, ಇಡೀ ಕರ್ನಾಟಕದಿಂದ ಮೂಲೆಯಿಂದ ನಮ್ಮ ಕಸ್ಟಮರ್ ಬರ್ತಾರೆ. ನಮ್ಮೂರಲ್ಲಿ ಹೋಟ್ಲು ವ್ಯವಸ್ಥೆಗಳು ಸರಿ ಇಲ್ಲ. ಮಧ್ಯಾಹ್ನ ಆಗ್ತಿದಂಗೆ ಅವ್ರಿಗೆ ಹಸಿವಾಗುತ್ತೆ. ಅವರು 6 ಅವರ್ಸ್ ತನಕ ಸೀರೆ ನೋಡ್ಬೇಕಲ್ಲ ಮೇಡಮ್ ಹೆಣ್ಮಕ್ಳು. ಹೊಟ್ಟೆ ಹಸಿವಾಗ್ಬಿಡುತ್ತೆ, ಊಟ ಇರಲ್ಲ, ಒಳ್ಳೆ ಊಟ. ಹಂಗಾಗಿ ಏನ್ ಮಾಡಿದೆ, ಅದನ್ನ ನೋಡಿ ಊಟ ಇಲ್ವಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಟೀನ್ ತರ ಶುರು ಮಾಡ್ಬಿಟ್ಟೆ. ಅದಕ್ಕೆ 4 ಜನ ಭಟ್ರನ್ನ ಇಟ್ಕೊಂಡಿದ್ದೀನಿ, ನಿರಂತರವಾಗಿ ಮಾಡ್ತಾರೆ. 5 ವರ್ಷ ಆಯ್ತು. ಖಂಡಿತ ಸರ್. ಈಗ ಬರುವಂಥ ಫೀಡ್ಬ್ಯಾಕ್, ನೀವು ಸಹಜವಾಗಿ ನಿಮ್ಮ ಶೋರೂಮ್ಗಳಲ್ಲಿ ಜನಸಾಮಾನ್ಯರನ್ನು ನೋಡ್ತಾ ಇರ್ತೀರಿ. ಅವ್ರ ಬೇಡಿಕೆಗಳು ತರಹೇವಾರಿ ಇದ್ದೇ ಇರುತ್ತವೆ. ಸೊ ಒಂದ್ಸತಿ ಬಂದಾಗ ಈ ಥರ ಇರಲಿ, ಇನ್ನೊಂದ್ಸತಿ ಬಂದಾಗ ಇನ್ನೂ ಬೇರೆ ಥರ ಡಿಮಾಂಡ್ಗಳು, ಬೇಡಿಕೆಗಳು ಇದ್ದೇ ಇರ್ತವೆ. ಯಾವ ಥರ ಇರುತ್ತೆ ನಿಮ್ಮ ಮತ್ತು ಕಸ್ಟಮರ್ ನಡುವಿನ ಇಂಟ್ರಾಕ್ಷನ್ ಗ್ರಾಹಕರ ಜೊತೆಗೆ? ಅವ್ರು ಗೂಗಲ್ನಲ್ಲಿ ರಿವ್ಯೂಸ್ ಹಾಕ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಮಗೆ 90% ಗುಡ್ ರಿವ್ಯೂಸೇ ಬರುತ್ತೆ ನಮ್ಮದು. ಫೀಡ್ಬ್ಯಾಕ್ ಚೆನ್ನಾಗಿದೆ. ಇನ್ನು ಕೆಲವರು ಶೋರೂಮ್ಗಳವ್ರು ಇರ್ತಾರಲ್ಲ, ನಮ್ಮೂರಿನವ್ರೇನೆ ಕೆಲವರು ಅವರು ಇವರು ಬೇರೆ ಥರ ಹಾಕ್ಸ್ಬಿಡ್ತಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದು ನಮಗೆ ಗೊತ್ತಾಗುತ್ತೆ, ಈ ಥರದವರೇ ಹಾಕ್ಸವ್ರೆ, ಇದು ಅದು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟು ಒಂದ್ಸರಿ ಬಂದೋಗಿರ್ತಾರಲ್ಲ, ಗೊತ್ತಾಗ್ಬಿಡುತ್ತೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಇರಲಿ ಅಂತ ಆ ರಿವ್ಯೂನು ಬಿಡ್ತೀವಿ. ಯುವ ಸಮೂಹ ಅಂದಾಗ ಸರ್, ಕೆಲವೊಂದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ, ಸಣ್ಣ ಪುಟ್ಟದಕ್ಕೆ ತಲೆ ಕೆಡಿಸ್ಕೊತಾರೆ. ಮೊಬೈಲ್ ಮೇನಿಯಾ ಬೇರೆ, ಅವ್ರ ಬದುಕು ದಿಕ್ಕು ಎಲ್ಲ ಬದಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಯುವ ಸಮೂಹಕ್ಕೆ ನೀವು ಕೊಡುವಂಥ ಸಂದೇಶ? ಹಾರ್ಡ್ ವರ್ಕ್ ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಯಾವುದೇ ಕೆಲಸ ಆದ್ರೂ. ಈಗ ನಮ್ಮ ಕಸುಬ್ನಲ್ಲಿ ಎಲ್ಲ ಬಿಟ್ಟೋಗೋ ಜನರೇ ಜಾಸ್ತಿ ಇದ್ದಾರೆ. ತುಂಬಾ ಬಿಟ್ಟೋಗ್ತಾರೆ. ಇದು ಬೇಡ 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 ಅಂತೇಳಿ ಮಕ್ಳನ್ನ ಓದ್ಸೋಣ ಅಂತ. ನಮ್ಮ ತಂದೆ ಹಂಗೆ ಹೇಳ್ತಿರ್ಲಿಲ್ಲ, ಇದೇ ಕೆಲಸ ಮಾಡಬೇಕು, ನೀನು ಎಷ್ಟಾರ ಓದು ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು. ನಮ್ದು ವೃತ್ತಿ ಬಿಟ್ಕೊಡ್ಬಾರ್ದು ಅಂತ, ಕುಲಕಸಬಲ್ವಾ ಮೇಡಮ್, ಬಿಟ್ಕೊಡ್ಬಾರ್ದು, ಇದರಲ್ಲೇ ನೀನ್ ಕಂಡ್ಕೊ ಅಂತ ನಮ್ಗೆ ಹೇಳ್ತಾ ಇದ್ರು. ನಾವು ಈಗ ಸುಮಾರು ಜನ ಕೇಳ್ತೀವಿ, ಒಬ್ಬ ಇಂಜಿನಿಯರ್ಗೆ 2 ಲಕ್ಷ 3 ಲಕ್ಷ ಸಂಬಳ ಸಿಗುತ್ತೆ.
ನಾವು ಇಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಲಕ್ಷ ಬೇಕಾದ್ರು ದಿನಕ್ಕೆ ದುಡಿಬೋದಲ್ಲ ಮೇಡಮ್, ಖಂಡಿತ ದಿನಕ್ಕೆ ದುಡಿಬೋದು. ಹೌದು ಅಷ್ಟು ಎಲ್ಲ ದುಡ್ಡಿನಿಂದಲೇ ಅವರೇ ಜಾಸ್ತಿ, ಹೌದು ಹೆಚ್ಚು ಕಡಿಮೆ. ಹೌದು ಹಾಗಾಗಿ ನಾವು ಹಂಗಿಲ್ಲ, ಇಲ್ಲೇ ದುಡಿಬೋದು. ನನ್ನ ಮಗನಿಗೆ ಈಗ ಹೇಳ್ತೀನಿ ಅಷ್ಟೇ. ಹ್ಮ್. ನನ್ನ ಮಗಳು MBA ಓದ್ತಾವಳೆ, ಹ್ಮ್. ಅವಳಿಗೆ ಮದುವೆ ಮಾಡ್ತಾ ಇದ್ದೀನಿ. ಜನವರಿ 24-25 ಮದುವೆ, RR ನಗರದಲ್ಲೇ ಮದುವೆ, Okay, okay. ಬೆಂಗಳೂರಲ್ಲೇ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೂ ಅಷ್ಟೇ, ಹ್ಮ್. ನೀನು ಇಲ್ಲೇ ಬರಬೇಕು ಅಂತೇಳಿ ಅವನು ಸ್ಟಿಕ್ಕನ್ ಆಗೋನೀಗ ಆಲ್ರೆಡಿ. ಇಲ್ಲಿಗೆ ಬರೋದು, ಜನಗಳಿಗೆ ಸಹಾಯ ಮಾಡ್ಬೇಕು. ಟೋಟಲ್ ಆಗಿ ಹೌದು ನಾವು ಮುಂದುವರಿಬೇಕು, ಜನಗಳಿಗೂ ಸಹಾಯ ಆಗಬೇಕು, ಕೆಲಸ ಜಾಸ್ತಿ ಕೊಡಬೇಕು ಜನಕ್ಕೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರೀಶ್ ಅವರು ಭಾಗಿಯಾಗಿದ್ರು. 4 ತಲೆಮಾರಿನಿಂದ ಬಂದಿರುವಂತಹ ಈ ಉದ್ಯಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ಸದುದ್ದೇಶ ಅವರಲ್ಲಿದೆ ಮತ್ತು ಯುವ ಸಮೂಹಕ್ಕೆ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಮುಂದಿನ ಯೋಚನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.